ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಇವತ್ತು ಎಲ್ಲ ಟ್ರೆಂಡಿಂಗ್ ಇರೋ ಮ್ಯಾಂಗೋ ಒಬ್ಬಟ್ಟನ್ನು ನಾನು ಕೂಡ ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ನೀವು ಕೂಡ ಕಲಿಬೋದು. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ರವೆನ ಹುರ್ಕೊಂಡು ಬೆಲ್ಲನ ಈ ರೀತಿ ಕುಟ್ಕೊಂಡು ಎಷ್ಟು ಬೇಕೋ ಅಷ್ಟು ಸ್ವೀಟ್ನ ನೀವು ಮಾಡ್ಕೋಬೋದು. ಆ್ಯಂಡ್ ಅದಾದಮೇಲೆ ಬೆಲ್ಲನ ಈ ರೀತಿ ಪಾಕ್ ಮಾಡಿಬಿಟ್ಟು, ಪಾಕ ಆದ ನಂತರ ಈ ಕಡೆ ಮ್ಯಾಂಗೋ ಪ್ಯೂರಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮ್ಯಾಂಗೋ ಪ್ಯೂರ್ನ ಚೂರು ಫ್ರೈ ಮಾಡಿಬಿಟ್ಟು ಅದು ಹುರಿದು ಇಟ್ಕೊಂಡಿರೋ ರವೆ ಅದ್ರ ಜೊತೆಗೆ ಬೆಲ್ಲದ ಪಾಕನ ಮಿಕ್ಸ್ ಮಾಡಿಬಿಟ್ಟು ಹೂರ್ಣ ಕನ್ಸಿಸ್ಟೆನ್ಸಿನ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ನಮಗೆ ಎಷ್ಟು ಬೇಕೋ ಕ್ವಾಂಟಿಟಿನ ಉಂಡೆನ ರೆಡಿ ಮಾಡಿಕೊಂಡು ನಾನು ಇಲ್ಲಿ 4 ಹೋಳಿಗೆ ಆಗೋಷ್ಟನ್ನು ಟ್ರೈ ಮಾಡಿದ್ದೆ. ಅದಾದಮೇಲೆ ನೀವು ಲಟ್ಟಿಸ್ಕೊಳ್ಬೋದು ಅಥವಾ ಕೈಯಿಂದ ಕೂಡ ತಟ್ಟಬಹುದು, ಈಸಿಯಾಗಿ ಮಾಡ್ಬೋದು. ಯಾರು ಬೇಕಾದರೂ ಕೂಡ ಟೇಸ್ಟಿಯಾಗಿ ಎಮ್ಮಿಯಾಗಿ ಇದ್ರ ಜೊತೆ ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿ ತುಪ್ಪ ಹಾಕೊಂಡು ತಿನ್ಕೊಳ್ತಾ ಇದ್ರೆ ಸಗದಾಗಿರುತ್ತೆ ಹೋಳಿಗೆ ಮಾತ್ರ. ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಮ್ಯಾಂಗೋ ಸೀಸನ್ ಮುಗಿಯೋಕ್ಕೂ ಮುಂಚೆ ಈ ಹೋಳಿಗೆ ಮಾಡಲೇಬೇಕಾಗಿರೋ ಒಂದು ರೆಸಿಪಿ ಅಂತ ಹೇಳ್ಬೋದು. ಆ್ಯಂಡ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಹೇಗೆ ಅನಿಸ್ತು, ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿ ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡ್ತಾ ಇರ್ತೀನಿ ಅನ್ಕೊಂಡು ನೀವು ಕೂಡ ತಿಳಿಸ್ತಾ ಇರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.